ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸಂತೋಷವಾಗಿದ್ದೀರಾ? ಮನೋಲ್ಲಾಸವಾಗಿ ಇದ್ದೀರಾ ಅಥವಾ ಭಯಪಡುತ್ತಾ ಇದ್ದೀರಾ? ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ವಾಗ್ದಾನ ಕೊಡುತ್ತಾರೆ, ಆಲೋಚನೆ ಕೊಡುತ್ತಾರೆ, ಮುನ್ನಡೆಸುತ್ತಾರೆ. ಯೇಸುಕ್ರಿಸ್ತನೊಂದಿಗೆ ನಡೆಯುತ್ತಾ ಇದ್ದೀರಿ, ಮತ್ತ್ಯಾಕೆ ಭಯಪಡಬೇಕು? ಪರಿಸ್ಥಿತಿಗಳನ್ನು ನೋಡುವಾಗ ಹಾಗೆ ಕಾಣುತ್ತದೆ. ಆದರೆ ಇದಕ್ಕೆ ಮುಂಚೆ ಕೂಡ ಹಾಗೆ ಬಂದಿತ್ತಲ್ಲ. ನೀವೇನು ನಾಶವಾಗಿ ಹೋದಿರಾ? ಅಡಗಿ ಹೋದಿರಾ? ಇಲ್ಲ ಅಲ್ಲವಾ? ದೇವರು ಕಾಪಾಡಿ ನಡೆಸಿದಾರಲ್ಲ. ಮತ್ತ್ಯಾಕೆ ಭಯಪಡಬೇಕು? ಲೋಕದಲ್ಲಿರುವವರೆಗೂ ಹಾಗೆ ಇರುತ್ತದೆ. ನೋಡಿ, ದೇವರು ಏನ್ ಹೇಳುತ್ತಾರೆ ಗೊತ್ತಾ? ಧರ್ಮೋಪದೇಶ ಕಾಂಡ 31:6 ವಾಕ್ಯದಲ್ಲಿ, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ನೀವೆಲ್ಲೇ ಹೋದರೂ ಜೊತೆಗೆ ಒಬ್ಬರು ಬರುತ್ತಾರೆ. ನೀವದನ್ನು ಎಂದಾದರೂ ಅರಿತಿದ್ದೀರಾ? ನಾವು ಅನೇಕ ಬಾರಿ ಮನೆಯಲ್ಲಿ ಪ್ರಾರ್ಥಿಸುವಾಗಲೂ ದೇವರನ್ನು ಸ್ತುತಿಸುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ನಂತರ ಹೊರಗೆ ಹೋಗುವಾಗ ಅಷ್ಟೇ. ಕೆಲವರು ಹೊರಗೆ ಹೋಗುವಾಗ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಬಾಗಿಲು ದಾಟಿದ ಕೂಡಲೇ ದೇವರನ್ನು ಮರೆಯುವುದು. ನಾವೇನೋ ಒಬ್ಬಂಟಿಯಾಗಿ ಎಲ್ಲೋ ಹೋಗುತ್ತೇವೆ, ಕಾಲೇಜ್ಗೆ ಹೋಗುತ್ತೇವೆ, ಕೆಲಸಕ್ಕೆ ಹೋಗುತ್ತೇವೆ, ಬಿಸ್ನೆಸ್ಗೆ ಹೋಗುತ್ತೇವೆ, ಸೇವೆಗೆ ಹೋಗುತ್ತೇವೆ, ಬರುತ್ತೇವೆ, ಅಷ್ಟೇ ಎಂದು ಇರುತ್ತೇವೆ. ಆದರೆ ದೇವರು ಏನು ಮಾತು ಕೊಟ್ಟಿದ್ದಾರೆ? ನಾನಿನ್ನ ಸಂಗಡ ಬರುತ್ತೇನೆಂದು ಹೇಳಿದ್ದಾರೆ. ಕರ್ತನು ನಿಮ್ಮ ಸಂಗಡ ಬರುತ್ತಾ ಇದ್ದಾನೆ. ನೀವು ಸ್ಕೂಲ್ನಲ್ಲಿ ಓದುತ್ತೀರಿ ಅಂದರೆ, ನೀವು ಸ್ಕೂಲ್ಗೆ ಹೋಗುತ್ತೀನಿ ಅಂದರೆ ದೇವರೇನು ಹೇಳುವರು? ಸರಿ, ಹೋಗಿ ಬಾ ಮಗನೇ, ಮಗಳೇ, ಭದ್ರವಾಗಿ ಹೋಗಿ ಬಾ ಎಂದು ಹೇಳುವರಾ? ನಾನು ಜೊತೆಗೆ ಬರುವೆ ಎಂದು ಹೇಳುವರು. ಕೆಲಸಕ್ಕೆ ಹೋಗುತ್ತೀರಿ, ಬೈಕಲ್ಲಿ, ಕಾರಲ್ಲಿ, ಟ್ರೈನ್ನಲ್ಲಿ, ಬಸ್ಸಲ್ಲಿ ಹೋಗುತ್ತೀರಿ. ದೇವರು ಹೇಳುತ್ತಾರೆ, ನಾನು ನಿನ್ನ ಸಂಗಡ ಬರುವೆ. ನೀನು ನನ್ನ ಮಗು, ನನ್ನ ಮಗನು, ನನ್ನ ಮಗಳು, ನನ್ನನ್ನು ಸ್ವೀಕರಿಸಿದ್ದೀಯಾ? ನಾನು ನಿನ್ನನ್ನು ಒಂಟಿಯಾಗಿ ಬಿಡಲು ಆಗುವುದಿಲ್ಲ, ನಾನು ಸಂಗಡಲೇ ಬರುವೆ. ಯೇಸು ಜೊತೆಗೆ ಬರುವನು. ಸೇವೆಗೆ ಹೋಗುತ್ತೀರಾ? ಆತನು ಸಂಗಡಲೇ ಬರುವನು. ಆತನು ಸಂಗಡ ಬರುವುದೇ ಸುರಕ್ಷತೆ. ವಾಕ್ಯ ಹೇಳುತ್ತದಲ್ಲ, ಯೆಹೋವನು ನಿಮ್ಮ ಸಂಗಡಲೇ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದೂ ಇಲ್ಲ, ಅಪಜಯಕ್ಕೆ ಗುರಿ ಮಾಡುವುದೂ ಇಲ್ಲ. ಕೈ ಬಿಡುವುದೇ ಇಲ್ಲ. ನೀವು ಆತನನ್ನು ಬಿಟ್ಟು ಅಗಲಿ ಹೋದರೂ ಅದೆಲ್ಲ ಆಗುವುದಿಲ್ಲ ಎಂದು ಜೊತೆಗೆ ಬರುವರು. ನಿಮ್ಮಿಂದ ನಿಮ್ಮ ನೆರಳನ್ನು ಪ್ರತ್ಯೇಕಪಡಿಸಲು ಸಾಧ್ಯವಾ? ನೀವು ಹೋಗುವ ಎಲ್ಲ ಸ್ಥಳಗಳಲ್ಲೂ ಜೊತೆಗೆ ಬರ್ತದಲ್ಲವಾ? ಇಲ್ಲ, ನೆರಳು ಸ್ವಲ್ಪ ದೂರ ಇರು, ನಾನು ಸ್ವಲ್ಪ ಒಂಟಿಯಾಗಿರಬೇಕು ಅಂದರೆ ಅದು ಹೋಗುತ್ತದ? ಅದು ನಿಮ್ಮ ನೆರಳು. ನಿಮ್ಮ ನೆರಳಿಗಿಂತ ಯೇಸು ನಿಮಗೆ ಕ್ಲೋಸ್ ಆಗಿ ಇದ್ದಾನೆ. ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ಆತನನ್ನು ನಿಮ್ಮನ್ನು ಬಿಟ್ಟು ಯಾರು ಬೇರ್ಪಡಿಸಲು ಆಗದು. ಯಾಕಂದರೆ ಆತನಿಗೆ ಗೊತ್ತು, ಈ ಲೋಕ ದುಷ್ಟ ಲೋಕ, ಸೈತಾನನ ಕ್ರಿಯೆಗಳು ತುಂಬಿರುವ ಲೋಕ, ದುಷ್ಟ ಮನುಷ್ಯರು ತುಂಬಿರುವ ಲೋಕ. ನನ್ನ ಮಕ್ಕಳಿಗೆ ಶೋಧನೆಗಳು, ವೇದನೆಗಳು, ಅನೇಕ ಇಕ್ಕಟ್ಟುಗಳು ಇದೆ ಎಂಬುದಾಗಿ ಆತನಿಗೆ ಗೊತ್ತು. ಅದರಿಂದೆಲ್ಲ ಕಾಪಾಡಬೇಕು ಅಂದ್ರೆ ಆತನು ಸಂಗಡ ತಾನೇ ಇರಬೇಕು. ಸಂಗಡಲೇ ಇರುವನು, ಅಗಲದೆ ಜೊತೆಗೆ ಇರುವನು. ನೋಡಿ, ನಾವು ಕೀನ್ಯ ದೇಶಕ್ಕೆ ಸೇವೆಗಾಗಿ ಬಂದೆವಾ? ಆಗ ನಮಗೆ ಒಂದು ಕಾರನ್ನು ಕೊಟ್ಟು ಒಬ್ಬ ಸೇವಕರನ್ನು ಕೊಟ್ಟು ಬಿಟ್ಟರು. ಅವರಿಗೆ ನೀವು ಸುರಕ್ಷಿತವಾಗಿ ಇರಬೇಕು ಬ್ರದರ್, ಅವರ ಟೀಮ್ ಹೋಗುವವರೆಗೂ ನೀವು ಅವರೊಟ್ಟಿಗೆ ಇರಬೇಕು ಎಂಬುದಾಗಿ. ಅವರು ನೋಡಿದರೆ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ, ನಮ್ಮನ್ನು ರೂಮ್ನಲ್ಲಿ ಬಿಡುವವರೆಗೂ. ಹಾಗೆ ರೂಮ್ನಿಂದ ಹೊರಗೆ ಬಂದ ಕೂಡಲೇ ಬಾಗಿಲಲ್ಲೇ ನಿಂತಿರುವರು, ಕಾರ್ನಲ್ಲೇ ಇರುವರು. ನಾವೆಲ್ಲೇ ಹೋದರೂ ಮೆಟ್ಟಿಲು ಹತ್ತುವಾಗ ಜೊತೆಗೆ ಬರುವರು, ಲಿಫ್ಟ್ನಲ್ಲಿ ಹೋದರೆ ಅಲ್ಲಿಗೆ ಬರುವರು. ನೀವು ಹೀಗೆ ಬನ್ನಿ, ನಾನು ಹಾಗೆ ಬರುತ್ತೇನೆ ಅಂದರೆ ಇಲ್ಲ, ನಾವು ಜೊತೆಗೆ ಇರಬೇಕು. ಕೊನೆಯವರೆಗೂ ನಮ್ಮನ್ನು ಫ್ಲೈಟ್ ಹತ್ತಿಸಿ ಬಿಡುವವರೆಗೂ ನಮ್ಮ ಜೊತೆಯಲ್ಲೇ ಇದ್ದರು. ನಾನು ಎಲ್ಲಿಯೂ ಆ ರೀತಿ ನೋಡಿಯೇ ಇಲ್ಲ. ಯಾಕೆಂದ್ರೆ ಅವರು ಹೇಳಿದರು, ನಾವು ನಿಮಗೆ ಸುರಕ್ಷತೆ ಕೊಡುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದೇವೆ. ಈ ದೇಶದಲ್ಲಿ ಅನೇಕ ವಿಧವಾದ ಕೇಡುಗಳು, ಆಪತ್ತುಗಳೆಲ್ಲ ಇವೆ. ಹಾಗಾಗಿ ನಾವೇ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ಕಳುಹಿಸಬೇಕೆಂದು ಕೊನೆಯವರೆಗೂ ಜೊತೆಗೆ ಇದ್ದರು. ಅಂದರೆ ಅವರು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ, ಕೊನೆಯವರೆಗೂ ಅವರು ಕೊಟ್ಟ ಸುರಕ್ಷತೆ, ಆ ಕಾಳಜಿ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅಲ್ಲಲ್ಲಿ ಎಲ್ಲ ಕಡೆಗಳಲ್ಲೂ ಮನುಷ್ಯರನ್ನು ನೇಮಿಸಿ ನಾವು ಫ್ಲೈಟ್ ಬಾಗಿಲ ಒಳಗೆ ಹೋಗುವವರೆಗೂ ನೀವು ಸುರಕ್ಷಿತವಾಗಿ ಹೋಗಿ ಬರಬೇಕೆಂಬುದಾಗಿ ಕಳುಹಿಸಿದರು. ಮನುಷ್ಯರ ನಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿ ನಮ್ಮ ಜೊತೆಗೆ ಇರುವಾಗ ನಮಗಾಗಿ ಜೀವನ್ನೇ ಕೊಟ್ಟ ದೇವರು, ರಕ್ತ ಸುರಿಸಿದ ದೇವರು, ಆತನು ಅಗಲುವನ? ನಮ್ಮನ್ನು ಕೈ ಬಿಡುವನ? ನೀನು ಹೀಗೆ ಹೋಗು, ನಾನು ಹಾಗೆ ಬರುತ್ತೇನೆಂದು ಹೇಳುವರ? ಇಲ್ಲ, ನೀನು ಹೋಗುವಲ್ಲೇ ನಾನು ಬರುತ್ತೇನೆ. ನೀನು ಕಾರ್ನಲ್ಲಿ ಹೋದರೆ ಜೊತೆಗೆ ಇರುವೆನು, ಟ್ರೈನಲ್ಲಿ ಹೋದರೆ ಜೊತೆಗೆ ಇರುವೆನು, ಬಸ್ ಹತ್ತಿದರೆ ಜೊತೆಗೆ ಇರುವೆನು, ನೀನು ಫ್ಲೈಟ್ನಲ್ಲಿ ಹೋದರೆ ಜೊತೆಗೆ ಇರುವೆನು. ಯಾವಾಗಲೂ ಜೊತೆಗೆ ಇರುತ್ತಾರೆ. ಅದುವೇ ನಮ್ಮ ಜೀವಿತದಲ್ಲಿ ಸುರಕ್ಷತೆ, ಸಂತೋಷ. ಆ ಒಂದು ನಂಬಿಕೆಯಿಂದಲೇ ಇದುವರೆಗೂ ನಾನು ಸುರಕ್ಷಿತವಾಗಿ ಪ್ರಯಾಣ ಮಾಡಿ ಇಷ್ಟು ದೇಶಗಳಲ್ಲಿ ಸೇವೆ ಮಾಡಿ ಬರೋದಕ್ಕೆ ಸಾಧ್ಯವಾಗುತ್ತಿದೆ. ಇದು ಸ್ವಂತ ಬಲದಿಂದಲೋ ಜ್ಞಾನದಿಂದಲೋ ಅಲ್ಲ, ಆತನು ನನ್ನ ಸಂಗಡಲೇ ಬರುತ್ತಾನೆ. ಆ ಒಂದು ನಂಬಿಕೆ.
ನಾನು ಎಲ್ಲೇ ಹೋದರೂ ಆತನು ಸಂಗಡ ಇರುವನು, ನನ್ನನ್ನು ಬಿಟ್ಟು ಅಗಲುವುದಿಲ್ಲ. ಆ ಒಂದು ನಂಬಿಕೆ, ಆ ನಂಬಿಕೆಯಲ್ಲಿ ನೀವು ಕೂಡ ದೃಢವಾಗಿರಿ. ಆತನೇ ಹೇಳುತ್ತಾನಲ್ಲ, ನಾನು ನಿನ್ನ ಸಂಗಡಲೇ ಬರುವೆನು ಮಗನೇ, ನಾನು ಬರುವೆ, ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂಬುದಾಗಿ ನಂಬಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ದೇವರೇ, ನಾನೆಲ್ಲೇ ಹೋದರೂ ಜೊತೆಗೆ ಬರುತ್ತೀರಿ, ನನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ. ಅದು ನನಗೆ ಸಾಕು, ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.